ಇನ್ನು ಅರ್ಧ WPL ಮುಗ್ದಿದೆ, ಅಂದ್ರೆ WPL ಪಂದ್ಯಗಳು ಮುಗ್ದಿದಾವೆ. ಅಷ್ಟರಲ್ಲಿ ನಮ್ಮ RCB ವಿಮೆನ್ಸ್ ಅವರು ಪ್ಲೇ ಆಫ್ಸ್ ಹೋಗಿದ್ದಾರೆ ಗುರು. ಒಂಥರ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಬ್ಯಾಟಿಂಗ್ ಅಲ್ಲೂ ಸೈ, ಬೌಲಿಂಗ್ ಅಲ್ಲೂ ಸೈ. ಇವತ್ತಂತೂ ನಾನು ಫೀಲ್ಡಿಂಗ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. 5ಕ್ಕೆ 5 ಮ್ಯಾಚ್ ಗೆದ್ದಿದ್ದಾರೆ. 5 ಔಟ್ ಆಫ್ 5 ಮ್ಯಾಚ್ ಗೆದ್ಬಿಟ್ಟು ಇವಾಗ ಪ್ಲೇ ಆಫ್ಸ್ ಹೋಗಿದ್ದಾರೆ. ಇನ್ನು ಒಂದೇ ಒಂದು ಮ್ಯಾಚ್ ಗುರು, ಅಂದ್ರೆ ಒಂದೇ ಒಂದು ಮೆಟ್ಟಿಲು, ಏನಪ್ಪಾ ಅಂದ್ರೆ ಫೈನಲ್ ಹೋಗಕ್ಕೆ. ಒಂದ್ ಗೆದ್ರೆ ಸಾಕು, ನಾವು ಡೈರೆಕ್ಟ್ ಫೈನಲ್ ಗೆನೆ ಎಂಟ್ರಿ ಕೊಡ್ತೀವಿ ಅಂತ. ನನ್ ಮಗನ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಗೆದ್ಬಿಟ್ಟು 6ಕ್ಕೆ 6 ಗೆದ್ದು ಫೈನಲ್ ಎಂಟ್ರಿ ಕೊಟ್ರೆ ಯಾವ ತರ ಇರುತ್ತೆ ಅಂತ 5ಕ್ಕೆ 5 ಗೆದ್ದಿದ್ದಾರೆ ಗುರು. ಇವತ್ತಂತೂ ಜಿ ಗುಜರಾತ್ ಜೈಂಟ್ಸ್ ಅವ್ರ ವಿರುದ್ಧ ಅಂತೂ ಯಾವ ತರ ಆಡಿದ್ರು ಅಂದ್ರೆ ಫುಲ್ ಡೆಮೊಲಿಷನ್ ಮಾಡಿದ್ರು ಅಂತ. ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ಗುರು, ಅನ್ಸ್ಟಾಪೇಬಲ್, ಅನ್ಬೀಟೇಬಲ್, ಏನಾದ್ರೂ ಹೇಳ್ಕೊಳ್ಳಿ. ಮಾರ್ಬೆಲಸ್, ಫೆಂಟಾಬುಲಸ್. ಇದರಲ್ಲಿ ತುಂಬಾ ಖುಷಿಯಾಗೋ ವಿಚಾರ ಒಂದ್ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗ್ತಾ ಇದಾರೆ. ಒಂದೊಂದು ಪಂದ್ಯಕ್ಕೂ ಒಬ್ಬೊಬ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಅನ್ನೋ ತರ. ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ ಮೆನ್ಸ್ದು ಹಂಗೆ ನಡೀತು, ನಾವು ಕಪ್ಪೆ ಗೆದ್ಬಿಟ್ವಿ. ಇವಾಗ್ಲೂ ಹಂಗೆ ಇವ್ರದ್ದು ಹಂಗೆ ನಡೀತಾ ಇದೆ ಗುರು. ಇವತ್ ನೋಡಿ, ಇವತ್ತಿನ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಹೇಳಿ? ಗೌತಮಿ ನಾಯಕ್ ಅಂತ ಗುರು. ಗೌತಮಿ ನಾಯಕ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಡೈರೆಕ್ಟ್ ಆಗಿ ಪಂದ್ಯದ ಬಗ್ಗೆನೆ ಹೋಗೋಣ ಗುರು. ಏನಂದ್ರೆ ಈ ಕಡೆ ಜಿ ವಿಮೆನ್ಸ್ ಅವರು ವಡೋದರದಲ್ಲಿ ಮ್ಯಾಚ್ ಇತ್ತು. ಸೊ ಅವರು ಸ್ವಲ್ಪ ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಸೀದಾ ಬೌಲಿಂಗ್ ತಗೋತಾರೆ. ನೋಡೋಣ ಪಿಚ್ ಹೆಂಗಿದೆ, ಹೆಂಗೆ ಬಿಹೇವ್ ಮಾಡ್ತಾ ಇದೆ ಅಂತ. ಸೊ ಬೌಲಿಂಗ್ ತಗೋತಾರೆ. ಈ ಕಡೆ ನಮ್ಮ RCB ವಿಮೆನ್ಸ್ ಕಡೆಯಿಂದ ಸ್ಮೃತಿ ಮಂದಣ್ಣ ಮತ್ತೆ ನಮ್ಮ ಗ್ರೇಸ್ ಹ್ಯಾರಿಸ್ ಇಬ್ರು ಬ್ಯಾಟಿಂಗ್ ಬರ್ತಾರೆ. ಏನಂದ್ರೆ ಹ್ಯಾರಿಸ್ ಅವ್ರ ಕಡೆಯಿಂದ ಏನು ಬರಲ್ಲ ಆಗುದು. ಗ್ರೇಸ್ ಹ್ಯಾರಿಸ್ ಅವ್ರು ಬೇಗ ಔಟ್ ಆಗ್ಬಿಡ್ತಾರೆ. 2 ರನ್ ಆಗಿರುತ್ತೆ, ಅವಾಗ ಸಟ್ಪಟ್ ಡುಡುಮ್ ಅಂತ ಔಟ್ ಆಗ್ಬಿಡ್ತಾರೆ. ಆಮೇಲೆ ಹೋದ್ ಮ್ಯಾಚ್ ಅಲ್ಲಿ ನಮ್ಗೆ ಒಂಥರ ಕ್ರೇಜಿ ಬ್ಯಾಟಿಂಗ್ ಕೊಟ್ಟಿರುವಂತ ಜಾರ್ಜಿಯಾ ಬಾಲು ಅವರು ಸ್ವಲ್ಪ ಬೇಗ ಔಟ್ ಆಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ 9 ರನ್ಗೆ 2 ವಿಕೆಟ್ ಆಲ್ರೆಡಿ ಸಟ್ಪಟ್ ಡುಡುಮ್ ಅಂತ ಹೋಗಿರುತ್ತೆ. ಅಲ್ಲಿ ಮತ್ತೆ ರೆಸ್ಕ್ಯೂ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಗೌತಮಿ ನಾಯಕ್, ಆಮೇಲೆ ನಿಮ್ಮೆಲ್ಲರ ನೆಚ್ಚಿನ ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ ಇಬ್ರು ಸ್ಟಾರ್ಟ್ ಮಾಡ್ತಾರೆ ಗುರು ಪಾರ್ಟ್ನರ್ಶಿಪ್ ಬೆಳ್ಸಕ್ಕೆ. ಸ್ಪೆಷಲ್ ಏನಂದ್ರೆ ಗೌತಮಿ ನಾಯಕ್ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ತುಂಬಾ ಬಾಲ್ಸ್ ಎಲ್ಲ ಒಂಚೂರು ಸೆಟ್ ಆಗಕ್ಕೇನೆ ಬಾಲ್ಸ್ ತಗೊಂಡ್ರು ಅಂತ ಹೇಳ್ಬೋದು. ಅಂದ್ರೆ ಯಾಕಪ್ಪ ಡಾಟ್ ಬಾಲ್ಸ್ ಆಡ್ತಿದ್ದಾರೆ ಅಂತ ಅನ್ಸಿದ್ದಂತೂ ನಿಜ. ಬಟ್ ಅವರು ಒಂದು ಪವರ್ ಪ್ಲೇ ಆದ್ಮೇಲೆ ರೇಣುಕಾ ಸಿಂಗ್ ಅವರಿಗೆ ಒಂದು 6 ಹೊಡಿತಾರೆ ಗುರು. ಅಲ್ಲಿಂದ ಅವ್ರ ಕಾನ್ಫಿಡೆನ್ಸ್ ತುಂಬಾ ಬೂಸ್ಟ್ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ನಿಂತೆ ಇಲ್ಲ ಅವ್ರು ಅನ್ನೋ ತರ. ಇನ್ನು ಈ ಕಡೆ ಸ್ಮೃತಿ ಮಂದಣ್ಣನ್ ಚೆನ್ನಾಗಿ ಆಡ್ತಿರ್ತಾರೆ. ಅಂದ್ರೆ 69 ಏನೋ ಆಗಿರುತ್ತೆ ಆ ಟೈಮಲ್ಲಿ, 3ನೇ ವಿಕೆಟ್ ಏನೋ ಹೋಗುತ್ತೆ. ಬಟ್ ಇಬ್ರದ್ದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು. 45 ಬಾಲಲ್ಲಿ 60 ರನ್ ಏನೋ ಬಂತು. ಆಮೇಲೆ ರಿಚಾ ಘೋಷ್ ಅವ್ರು ಬರ್ತಾರೆ, ಅವರು ಸಖತ್ತಾಗಿ ಆಡ್ಕೊಡ್ತಾರೆ. ಆಮೇಲೆ ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟೆ, ಸ್ಮೃತಿ ಮಂದಣ್ಣ ಅವ್ರು ಔಟ್ ಮಾಡಿದ್ದಾರೆ ಹೇಳಿ. ಈ ಕಡೆ ಗಾರ್ಡ್ನರ್ ಗುರು, ಅವ್ರದೊಂದು ಏನೋ ಡಿಫ್ರೆಂಟ್ ನಡೀತಾ ಇದೆ. ಯಾಕಂದ್ರೆ ಗಾರ್ಡ್ನರ್ ಅವರು 12 ಬಾರಿ ಏನೋ T20s ಅಲ್ಲಿ ಔಟ್ ಮಾಡಿದಾರಂತೆ ಸ್ಮೃತಿ ಮಂದಣ್ಣ ಅವ್ರಿಗೆ. ಇವತ್ತು LBW ಆದ್ರೂ DRS ಬೇರೆ ತಗೊಂಡ್ರು. ಒಳ್ಳೆ DRS ಅಂತ ಹೇಳೋಣ. ಆಮೇಲೆ ಈ ಕಡೆ ರಿಚಾ ಘೋಷ್ ಅವರು ಬರ್ತಾರೆ, ಚೆನ್ನಾಗಿ ಆಡ್ಕೊಡ್ತಾರೆ. 20 ಬಾಲ್ಗೆ 27 ಎಲ್ಲ ಹೊಡಿತಾರೆ. ಬಟ್ ಗೌತಮಿ ನಾಯಕ್ ಒಬ್ರು ಯಾವ ತರ ಅಂದ್ರೆ, ಗೌತಮಿ ನಾಯಕ್ ಅವ್ರು ಯಾವ ತರ ಆಡಿದ್ರು ಅಂದ್ರೆ 73 ರನ್ ಹೊಡಿತಾರೆ. ಅಫ್ಕೋರ್ಸ್ 55 ಬಾಲ್ಸ್ ತಗೊಂಡಿದ್ರೆ, ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡ್ರ ಬಾಲ್ಸ್ ಅಂತ ಅನ್ಸ್ಬೋದು ನಿಮ್ಗೆ. ಆದ್ರೆ ಈ ಪಿಚ್ಚಲ್ಲಿ ಅಷ್ಟೊಂದು ಈಸಿ ಇರ್ಲಿಲ್ಲ ಗುರು ಆಡ್ಬೇಕಂದ್ರೆ. ಅವ್ರು ಒಂಥರ ಲಕ್ಕಿನೂ ಇದ್ರು, ಆದ್ರೂ ನೀವು ಹೊಡಿಬೇಕಲ್ಲ. 73 ರನ್ ಎಲ್ಲ ಹೊಡಿಯೋದೇನು ಸಾಮಾನ್ಯನಾ? 73 ರನ್ಸ್ ಹೊಡಿತಾರೆ, 7 4 1 6 ಏನೋ ಹೊಡಿತಾರೆ. ಸೂಪರ್ ಬ್ಯಾಟಿಂಗ್ ಅಂತೀನಿ ಗೌತಮಿ ನಾಯಕ್ ಅವರು. ಸ್ಪೆಷಲಿ ಇಂಡಿಯನ್ ಬ್ಯಾಟರ್ ಹಿಂಗೆ ಮಿಡಲ್ ಆರ್ಡರ್ ಅಲ್ಲಿ ಆಡಿದ್ರೆ RCB ಇನ್ನೇನ್ ಬೇಕು ಅನ್ನೋ ತರ ಎಲ್ರು ಪರ್ಫಾರ್ಮೆನ್ಸ್ ಕೊಡ್ತಿದಾರಲ್ಲ ಅನ್ನೋದೇ ಒಂದು ಖುಷಿ ವಿಚಾರ ಅನ್ನೋ ತರ ಆಗ್ಬಿಡುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಗುರು, ಈ ಕಡೆ ರಾಧಾ ಯಾದವ್ ಕಡೆಯಿಂದ ಒಂದು 6 ಎಲ್ಲ ಬರುತ್ತೆ. ನಮ್ಮ ಶ್ರೇಯಾಂಕಾ ಪಾಟೀಲ್ ಅವ್ರ ಕಡೆಯಿಂದ 2 4 ಗುರು. ಅದು ಸ್ಪೆಷಲಿ ರಿವರ್ಸ್ ಸ್ವೀಪ್ ಎಲ್ಲ ಹೊಡಿತಾರೆ. ಸಖತ್ ಖುಷಿ ಆಯ್ತು ನೋಡ್ಬಿಟ್ಟು. ಕೊನೆಯಲ್ಲಿ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ 20 ಓವರ್ಗೆ 178 ರನ್ ಹೊಡಿತೀವಿ, 179 ಟಾರ್ಗೆಟ್ ಕೊಡ್ತೀವಿ ಜಿ ವಿಮೆನ್ಸ್ ಅವ್ರಿಗೆ. ನಮ್ದಂತೂ ಬೌಲಿಂಗ್ ಸ್ಟ್ರಾಂಗ್ ಇತ್ತು. ಸೊ ಬಟ್ ವಡೋದರದಲ್ಲಿ ಡ್ಯೂವೆಲ್ಲ ಬರೋದ್ರಿಂದ ಏನ್ ಮಾಡ್ತಾರೆ ನೋಡ್ಬೇಕು ಅಂತ ನನ್ಗೂ ಕುತೂಹಲ ಇತ್ತು. ಬಟ್ ಬೌಲಿಂಗ್ ಏನ್ ಗುರು ನಮ್ದು RCB ವಿಮೆನ್ಸ್ ಅವ್ರ ಬೌಲಿಂಗ್ ಮಾತ್ರ ಚಿಂದಿ ಬೆಂಕಿ ಅಂದ್ರೆ ಬೆಂಕಿ ಹೇಳ್ತೀನಿ. ಯಾಕಂದ್ರೆ ಇವರು ಪವರ್ ಪ್ಲೇ ಅಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಮುಗಿಸ್ತಿದ್ದಾರೆ ಅಂತ. ಇವಾಗ ನೋಡಿ, ಇವಾಗ ಯಾರಂದ್ರೆ ಬೆತ್ಮೋನಿ ಮತ್ತೆ ಸೋಫಿ ಡಿವನ್ ಬಂದ್ರು. ಬೆತ್ಮೋನಿ ಅವರು ಅಲ್ಲಾಡಕ್ಕೆ ಆಗ್ಲಿಲ್ಲ ಗುರು. ಯಾಕಂದ್ರೆ ಸಯಾಲಿ ಇವ್ರು ಇನ್ಕ್ಲೂಡ್ ಆಗಿದ್ದಾರೆ. ಸಯಾಲಿ ಅವ್ರು ಯಾವಾಗಿಂದ ಇನ್ಕ್ಲೂಡ್ ಆಗಿದ್ದಾರೆ ಅವಾಗಿಂದ ಹೋದ್ ಮ್ಯಾಚು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಈ ಮ್ಯಾಚು ಸೈಕಾಗಿ ಬೌಲಿಂಗ್ ಮಾಡಿದ್ರು ಅಂತ 3 ವಿಕೆಟ್ ತೆಗಿತಾರೆ ಗುರು. ಕ್ರೂಷಿಯಲ್ ಸ್ಪೆಷಲಿ ಬೆತ್ಮೋನಿ ಬೋಲ್ಡ್ ಮಾಡ್ಬಿಡ್ತಾರೆ. ಆಮೇಲೆ ಸೋಫಿ ಡಿವನ್ ಇವ್ರೇ ಔಟ್ ಮಾಡ್ಬಿಡ್ತಾರೆ ಅಂತ. ಆಮೇಲೆ ಗಾರ್ಡ್ನರ್ ಕೂಡ ಇವ್ರೇ ಔಟ್ ಮಾಡಿದ್ದು. ಗಾರ್ಡ್ನರ್ ಅವರು ವಿಕೆಟ್ ಇವ್ರೇ ತಗೊಂಡಿರೋದು. 3 ಕ್ರೂಷಿಯಲ್ ವಿಕೆಟ್ ತೆಗಿತಾರೆ. ಸಯಾಲಿ ಅವರು ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಅವ್ರ ಕಡೆಯಿಂದ. ಗಾರ್ಡ್ನರ್ ಒಬ್ರು ಬಿಟ್ರೆ ಅವ್ರ ಕಡೆ ಯಾರು ಆಡ್ಲಿಲ್ಲ ಗುರು. ಅಷ್ಟೊಂದು ಬ್ಯಾಟಿಂಗ್ ಅವ್ರ ಕಡೆಯಿಂದ ಏನು ಬರ್ಲೇ ಇಲ್ಲ ಅನ್ನೋತರ. ಅವ್ರು 117 ಏನೋ ಹೊಡಿತಾರೆ, 61 ರನ್ನಿಂದ ನಾವು ಗೆಲ್ತೀವಿ. ಇನ್ ನಮ್ ಬೌಲಿಂಗ್ ಅಂತೂ ಸಂಘಟಿತ ಪ್ರದರ್ಶನ ಅಂತ ಹೇಳ್ತೀನಿ. ಸಕ್ಕ ಚಿಂದಿ ಬೌಲಿಂಗು. ನಮ್ಮ ಬೆಲ್ ಮೇಡಮ್ 1 ವಿಕೆಟ್ ತೆಗೆದ್ರು, 23 ರನ್ ಅಷ್ಟೇ ಕೊಟ್ಟಿರೋದು. 1 ವಿಕೆಟ್ ತೆಗೆದ್ರು. ಸಯಾಲಿ ಮೇಡಮ್ 3 ವಿಕೆಟ್ ತೆಗೆದ್ರು. ಆಮೇಲೆ ಈ ಕಡೆ ನಮ್ಮ ಶ್ರೇಯಾಂಕಾ ಪಾಟೀಲ್ 1 ವಿಕೆಟ್ ಬಂತು. ರಾಧಾ ಯಾದವ್ ಕಡೆಯಿಂದ 1 ವಿಕೆಟ್ ಬಂತು.
ಆಮೇಲೆ ನಮ್ಮ ಡಿಕ್ಲಕ್ ಮೇಡಮ್ ಅವ್ರ ಕಡೆಯಿಂದ 2 ವಿಕೆಟ್ ಬಂತು. ರನ್ಸೇ ಕೊಡ್ಲಿಲ್ಲ ಗುರು, ಅಷ್ಟೊಂದು ರನ್ಸೇ ಇಲ್ಲ. ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 4 ಓವರ್ 34 ಅದು ರಾಧಾ ಯಾದವ್ ಅವ್ರ ಕಡೆಯಿಂದ ಇದೆ. ಅದು ಬಿಟ್ರೆ ಎಲ್ರು 6 ಒಳಗಡೆನೆ ಇದೆ ಗುರು ಎಕಾನಮಿ. ಆ ತರ ಸಖತ್ ಕ್ರೇಜಿ ಬೌಲಿಂಗ್ ಅಂತ ಹೇಳ್ತೀನಿ. ಸೊ ಈ ಬೌಲಿಂಗ್ ಯೂನಿಟ್ ಸ್ಪೆಷಲಿ ಏನಂದ್ರೆ 5 ಪ್ಲೇಯರ್ಸ್ ಪ್ರಾಪರ್ ಪ್ಲೇಯರ್ಸ್ ಬೌಲಿಂಗ್ ಮಾಡಿರೋದು. ಒಂಥರ ಕ್ರೇಜಿ ಅನ್ಸಲ್ವಾ? ಪ್ರೇಮರ್ ಯಾವತ್ನ ಇವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಗುರು. ಒಂದೊಳ್ಳೆ ಸಂಘಟಿತ ಪ್ರದರ್ಶನದಿಂದ ನಮ್ಮವರಂತೂ RCB ವಿಮೆನ್ಸ್ ಸೂಪರ್ ಆಗಿ ಆಡ್ತಿದ್ದಾರೆ. ಇನ್ನೂ ಸೂಪರ್ ಆಗಿ ಆಡ್ಲಿ. 5 ಮ್ಯಾಚ್ ಆಲ್ರೆಡಿ ಮುಗ್ದೋಗಿದೆ. ಇನ್ನೊಂದು ಮ್ಯಾಚ್ ಗೆದ್ರೆ ಫೈನಲ್, ನಾನು ಮೊದಲೇ ಹೇಳ್ದಂಗೆ. ಸೊ ನೆಕ್ಸ್ಟ್ ಮ್ಯಾಚಸ್ ಎಲ್ಲ ಸಖತ್ತಾಗಿ ಆಡ್ಲಿ. ಬಟ್ ಸದ್ಯಕ್ಕಂತೂ ವಿಜಯೋತ್ಸವ ಹಂಗೆ, ವಿಜಯ ಯಾತ್ರೆ ಏನ್ ನಡೀತಾ ಇದೆ ಹಂಗೆ ಮುಂದುವರಿಸ್ಲಿ ಅಂತ ಹಾರೈಸೋಣ ಗುರು. ಬಟ್ ಒಟ್ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದಕ್ಕೂ ಸಹಿ ಅಂತ ಹೇಳಿದಾರೆ. ಇವತ್ತಂತೂ ಖುಷಿ ಆಯ್ತು ಮ್ಯಾಚ್ ನೋಡ್ಬಿಟ್ಟು. ಆಮೇಲೆ ನಿಮ್ಗೆ ಏನ್ ಅನಿಸ್ತು ಈ ಮ್ಯಾಚ್ ನೋಡ್ಬಿಟ್ಟು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.